ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ಗೆ ಎಷ್ಟು ಬೇಕೋ ಕೇಳು, ಅಷ್ಟು ಕೊಡ್ತೀನಿ. ಮೊದಲು ನಿನ್ನ ಮಾತಿಗೆ ನೀನು ಬೆಲೆ ಕೊಡೋದನ್ನ ಕಲಿ. ನೀರು ಅಂದ್ರೆ ಸಾಮಾನ್ಯ ಅನ್ಕೊಂಡಿದ್ಯಾ? ನೀರು ಅಂದ್ರೆ ದೇವ್ರು. ಎಲ್ಲ ಜೀವರಾಶಿಗಳಿಗೂ ಮೂಲಾಧಾರ ನೀರು. ಆ ನೀರನ್ನ ಹಾಕಿ ನಿನ್ನ ಮಗಳನ್ನ ನನಗೆ ಧಾರೆ ಎರೆದುಕೊಟ್ಟಿದೀಯಾ? ಪಂಚಭೂತಗಳ ಸಾಕ್ಷಿಯಾಗಿ ನಿನ್ನ ಮಗುನ ನನಗೆ ದತ್ತು ಕೊಟ್ಟಿದೀಯಾ? ಹೌದು, ನಾನು ಮೋಸಗಾತೀನಿ. ನಿನ್ನನ್ನ ಯಾಮಾರ್ಸಿದೀನಿ ಅಂತಾನೆ ಇಟ್ಕೊಳ್ಳೋಣ. ನಾನ್ ಕೊಟ್ಟಿದ್ದ ಮಾತಿನ ಹಾಗೆ ನಿನ್ ಮಗುಗೆ ಟ್ರೀಟ್ಮೆಂಟ್ ಕೊಟ್ಟು ಜೀವ ಉಳಿಸಿದೀನಲ್ವಾ? ನಾನು ಹೇಳಿದ ಹಾಗೆ ನಡ್ಕೊಂಡಿದ್ದೀನಲ್ವಾ? ನೀನು ನಿನ್ನ ಮಾತಿನ ಹಾಗೆ ನಡ್ಕೊಳ್ಳೋದು ನಿನ್ನ ಧರ್ಮ ಅಲ್ವಾ? ಧರ್ಮದ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ತಡಿ, ಈಗ್ಲೇ ನಾನು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತೀನಿ. ಹಲೋ ಹಲೋ ಇನ್ಸ್ಪೆಕ್ಟರ್. ಹೇಳಿ ಮೇಡಮ್. ನಾನು ಶಿವಗಾಮಿ ಮಾತಾಡ್ತಾ ಇರೋದು. ನನ್ ಮಗಳನ್ನ ಒಬ್ಬ ಲೇಡಿ ಕಿಡ್ನಾಪ್ ಮಾಡ್ಬಿಡ್ತಾರೆ. ಡಾಕ್ಟರ್ ಅನ್ಕೊಂಡು ನನ್ ಮಗಳನ್ನ ಅವ್ರ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಬಿಟ್ಟಿದ್ದೆ. ಸ್ವಲ್ಪ ದಿನಗಳಾದ್ಮೇಲೆ ಹಾಸ್ಪಿಟ್ಲ್ಗೆ ಹೋಗಿ ನೋಡಿದ್ರೆ ಅವ್ರು ನನ್ ಮಗು ಜೊತೆಗೆ ನಾಪತ್ತೆ ಆಗೋಗಿದ್ರು. ಇವತ್ತು ನನ್ ಕೈಗೆ ಸಿಕ್ಬಿದ್ದಿದ್ದಾರೆ. ಎಲ್ಲಿದ್ದೀರಾ ಮೇಡಮ್? ಕಣ್ಣಹಳ್ಳಿ ಹತ್ರ ಇರೋ ದೇವಿ ದೇವಸ್ಥಾನದ ಹತ್ರ ನಾವಿವಾಗಿದ್ದೀವಿ. ದಯವಿಟ್ಟು ಇಲ್ಲಿ ಬನ್ನಿ ಇನ್ಸ್ಪೆಕ್ಟರ್, ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ಹೌದಾ, ನಾನು ಇಲ್ಲೇ ನಿಯರೆಸ್ಟ್ ಇದ್ದೀನಿ ಮೇಡಮ್. ಬಂದೆ ಒಂದು 5 ಮಿನಿಟ್ಸ್. ಸರಿ ಇನ್ಸ್ಪೆಕ್ಟರ್. 302 ಕಣ್ಣಲ್ಲಿ ದೇವಿ ದೇವಸ್ಥಾನದ ಹತ್ರ ನಡೀರಿ. ಬೇಗ. ನಾನ್ ಯಾರು, ನನ್ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ನಿನಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸತ್ತೆ. ಗೊತ್ತಾದ್ರೆ ನನ್ನ ಹತ್ರ ಈ ತರ ನೀನು ಆಟ ಆಡ್ತಾ ಇರ್ಲಿಲ್ಲ. ನಾನು 1000 ಜನಕ್ಕೆ ಅನ್ನ ಹಾಕ್ತಾ ಇದ್ದೀನಿ. ಹೌದಾ? ನಾನ್ಯಾರು ಅಂತ ಗೊತ್ತಾ? ನಾನು ನಿನಗೂ ಸೇರಿಸಿ ಅನ್ನ ಕೊಡ್ತೀನಿ. ನಾನ್ ಯಾವತ್ತು ನಿನ್ ಮುಂದೆ ಬಂದ್ ಬೇಡ್ಕೊಂಡಿದ್ದೀನಿ? ಸುಮಾರು ಸರಿ ಬಂದು ಬೇಡ್ಕೊಂಡಿದ್ಯಾ, ನೆನಪು ಮಾಡ್ಕೋ. ನಮಸ್ಕಾರ ಮೇಡಮ್. ನಮಸ್ಕಾರ ಇನ್ಸ್ಪೆಕ್ಟರ್. ನಾನು ಹೇಳಿದ್ನಲ್ಲ, ಮಕ್ಕಳ ಕಳ್ಳಿ ಇವಳೆ ನನ್ ಮಗುನ ಕಿಡ್ನಾಪ್ ಮಾಡಿರೋದು. ನೋಡೋದಕ್ಕೆ ಡಾಕ್ಟರ್ ರತ್ನಮಾಲಾ ತರ ಇದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲರಿಗೂ ನಾನೇ ಡಾಕ್ಟರ್ ರತ್ನಮಾಲಾ ಅಂತ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ತಾ ಇದ್ದಾಳೆ. ಎಲ್ಲಮ್ಮ ಮಗು? ನಡಿಯಮ್ಮ ಸ್ಟೇಷನ್ಗೆ. ನಾನೇ ನಿಜವಾದ ಡಾಕ್ಟರ್ ರತ್ನಮಾಲಾ. ಇವ್ರು ಹೇಳ್ತಾ ಇರೋದು ಡ್ಯೂಪ್ಲಿಕೇಟ್ ಡಾಕ್ಟರ್ ಬಗ್ಗೆ. ನಾನು ಒರಿಜಿನಲ್ ಡಾಕ್ಟರ್.
ಅದನ್ನೆಲ್ಲ ನಾನು ನೋಡ್ಕೊತೀನಿ. ಇವಾಗ ಸ್ಟೇಷನಿಗೆ ಬನ್ನಿ. ಅಲ್ಲಿಂದ ಡಾಕ್ಟರ್ ರತ್ನಮಾಲಾಗೆ ವಿಡಿಯೋ ಕಾಲ್ ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ನಾನು ಎಲ್ಲೂ ಹೋಗಲ್ಲ. ನೀವು ಯಾವಾಗ ಕರೆದ್ರೂ ನಾನು ಸ್ಟೇಷನ್ಗೆ ಬರ್ತೀನಿ. ಮೊದಲು ನೀವು ಮನೆಗೆ ಹೋಗಿ. ನಿಮ್ಮ ಹೆಂಡತಿ ಮೆಟ್ಲಿಳಿಯುವಾಗ ಕಾಲು ಜಾರಿ ಬಿದ್ದು ಗಾಯ ಆಗಿದೆ. ಹಾ, ಏನು ಹೇಳ್ತಿದ್ದೀರಾ? ಹೌದು, ನಿಮ್ಮ ಹೆಂಡತಿ ಮೆಟ್ಲಿಳಿಯುವಾಗ ಕಾಲು ಜಾರಿ ಬಿದ್ದು ಗಾಯ ಆಗಿದೆ. ನೀವು ಮನೆಗೆ ಹೋಗಿ ಅಂತ ಹೇಳ್ತಿದ್ದೀನಿ. ಹಲೋ ಅಣ್ಣ, ನಾನು ಮಂಜ. ನಿಮ್ಮ ಮನೆಯವರು ಮೆಟ್ಲಿಳಿಬೇಕಾದ್ರೆ ಕಾಲ್ ಜಾರ್ ಬಿದ್ದೋಗ್ಬಿಟ್ಟವ್ರೆ. ತುಂಬಾ ಏಟಾಗಿ ರಕ್ತ ಬರ್ತಿದೆ ಅಣ್ಣ. ಒಬ್ಬನೇ ಇದ್ದೀನಿ, ಬೇಗ ಬನ್ನಿ ಅಣ್ಣ. ಸರಿ, ನಾನು ಈಗಲೇ ಬರ್ತೀನಿ. ನಿಮ್ಮ ಮನೆ ಎಲ್ಲಿ ಬರುತ್ತೆ ಹೇಳಿ? ನಿಮ್ಮ ಫೋನ್ ನಂಬರು, ಅಡ್ರೆಸ್ ಕೊಡಿ. ನಾನು ಯಾವಾಗಲೇ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂದರೂ ನೀವು ಈ ಜಾಗಕ್ಕೆ ಬನ್ನಿ. ನೀವು ಬಂದಿರೋದು ನನಗೆ ಗೊತ್ತಾಗತ್ತೆ. 2 ನಿಮಿಷಕ್ಕೆ ನಾನು ನಿಮ್ಮ ಕಣ್ಣು ಮುಂದೆ ಇರ್ತೀನಿ. ನೀವೇನು ಹೊರಡ್ಬೋದು. ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ನಾನು ಬರ್ತೀನಿ ಮೇಡಮ್. ಇನ್ಸ್ಪೆಕ್ಟರ್, ಇದು